ನಿಮ್ಮ ಹತ್ರ ವಾಟ್ಸಪ್ ಇದೆ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ಗೆ ನಿಮ್ಮ ಒಂದು ಇಮೇಲ್ ಐ ಡಿ ಲಿಂಕ್ ಆಗಿದೆ ಅಂತ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ ಮೆಸೇಜಸ್ಗಳು, ನೀವು ಕಳಿಸುವಂಥ ಫೋಟೋಸ್ಗಳು, ವೀಡಿಯೋಸ್ಗಳು ಇದನ್ನೆಲ್ಲ ಬೇರೆಯವರು ಕೂಡ ಆ್ಯಕ್ಸೆಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮ್ಗೆ ಏನಾದರೂ ವಾಟ್ಸಪ್ ಏನಾದರೂ ಪ್ರಾಬ್ಲಮ್ ಆದಾಗ ನಿಮಗೆ ಒ ಟಿ ಪಿ ಬರೋಲ್ಲ, ಅವ್ರಿಗೆ ಒ ಟಿ ಪಿ ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಆಪ್ಷನ್ ತುಂಬ ಇಂಪಾರ್ಟೆಂಟು ವಾಟ್ಸಪ್ಪಲ್ಲಿ. ಸೊ ಅದು ಚೆಕ್ ಮಾಡ್ಕೊಳ್ಳೋದು ಹೇಗೆ ಎಲ್ಲಿ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ಸೊ ನೋಡ್ತಾ ಇರೋಲ್ಲ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಗೈಸ್, ನಿಮ್ಮ ಒಂದು ವಾಟ್ಸಪ್ ಒಳಗಡೆ ನಿಮಗೆ ಇಮೇಲ್ ಐ ಡಿನ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ. ಅಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಲಿಂಕ್ ಆಗಿದೆಯಾ ಅಥವಾ ಬೇರೆಯವ್ರ ಇಮೇಲ್ ಐ ಡಿ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಈ ಥರ. ಸೊ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಮೇಲ್ಗಡೆ ಒಂದು 3 ಡಾಟೆಡ್ ಲೈನ್ ಇದೆ ನೋಡಿ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನೀವು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಅಕೌಂಟ್ ಅಂತ ಒಂದು ಆಪ್ಷನ್ ತೋರಿಸ್ತದೆ ನೋಡಿ. ಈ ಒಂದು ಅಕೌಂಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಇಮೇಲ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಜಸ್ಟ್ ಈ ಒಂದು ಇಮೇಲ್ ಅಡ್ರೆಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ನಿಮಗೆ ಇಮೇಲ್ ಅಂತ ಅಂದ್ಬಿಟ್ಟು ಇಲ್ಲೊಂದು ಇಮೇಲ್ ಐ ಡಿ ತೋರಿಸ್ತಾ ಇರುತ್ತೆ. ಓಕೆ, ಸೊ ಈಗ ತುಂಬ ಇಂಪಾರ್ಟೆಂಟು ವಿಡಿಯೋ ನೋಡಿ. ಇಲ್ಲಿ ಯಾರು ಇಮೇಲ್ ಐ ಡಿ ತೋರಿಸ್ತಾ ಇದೆಯೋ ಆಯಿತಾ, ಅವರ ಒಂದು ಇಮೇಲ್ ಐ ಡಿನ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಲಿಂಕ್ ಮಾಡ್ಕೊಂಡಿರ್ತಾರೆ. ಆವಾಗ ನಿಮಗೆ ವಾಟ್ಸಪ್ಪಲ್ಲಿ ಏನಾದರೂ ನೀವು ಲಾಗಿನ್ ಮಾಡೋಕ್ಕೆ ಹೋದಾಗ ಅಥವಾ ಏನಾದರೂ ಇಶ್ಯೂಸ್ಗಳಾದಾಗ ಒ ಟಿ ಪಿ ಬರದೇ ಇದ್ದಾಗ ಈ ಒಂದು ಇಮೇಲ್ ಐ ಡಿಗೆ ಮೆಸೇಜ್ ಹೋಗುತ್ತೆ ಆಯಿತಾ. ಸೊ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಇಲ್ಲ ಬೇರೆಯವ್ರ ಇಮೇಲ್ ಐ ಡಿ ಇದೆ ಅಂತಂದರೆ ಸೊ ನಿಮಗೆ ವಾಟ್ಸಪ್ಗೆ ಏನಾದ್ರು ಪ್ರಾಬ್ಲಮ್ ಆದರೆ ಮೆಸೇಜೆಲ್ಲ ಅವ್ರಿಗೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಹೋಗ್ಬಿಟ್ಟು ಬೇಗ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಇದೆಯಾ ಅಥವಾ ಬೇರೆಯವ್ರ ಇಮೇಲ್ ಐ ಡಿ ಇದೆಯಾ ಅಂತ. ಸೊ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಇತ್ತು ಅಂತಂದರೆ ಏನೂ ಕೂಡ ಪ್ರಾಬ್ಲಮ್ಸ್ ಏನಾಗಲ್ಲ ಆಯಿತಾ. ಯಾಕೆಂತಂದರೆ ಮೇಲು ನಿಮಗೆ ಬರುತ್ತಲ್ವ, ನೀವು ನೋಡ್ಕೋಬೋದು. ಬಟ್ ಇಲ್ಲಿ ಬೇರೆಯವ್ರ ಇಮೇಲ್ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳು ವಾಟ್ಸಪ್ ಯೂಸ್ ಮಾಡ್ತಾವ್ರು ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಸಲ ಚೆಕ್ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆ ಅಂದರೆ ಯಾವಾಗ ಬೇರೆಯವ್ರು ಲಿಂಕ್ ಮಾಡ್ಕೊಂಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೀವೇನೋ ಫೋನ್ ನಂಬಿಟ್ಟು ಬೇರೆಯವ್ರ ಕೈ ಕೊಟ್ಟಿರ್ತೀರ, ಅವ್ರು ಹೋಗಿ ಲಿಂಕ್ ಮಾಡ್ಕೊಂಡಿದ್ರೆ ಆವಾಗ ನಿಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ಓಕೆ. ಸೊ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ವೀಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್.